ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಭಾರತದಲ್ಲಿ ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ಮುಗಿದ ತಕ್ಷಣ ಸೈನ್ಸ್ ಬಿಟ್ರೆ ವಿದ್ಯಾರ್ಥಿಗಳು ಅತಿ ಹೆಚ್ಚು ಆಯ್ಕೆ ಮಾಡಿಕೊಳ್ಳೋ ಸಬ್ಜೆಕ್ಟ್ ಅಂದ್ರೆ ಅದು ಕಾಮರ್ಸ್. ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಕಂಪನಿಗಳಲ್ಲಿ ಕೆಲಸ ಸಿಕ್ಕರೆ ಲೈಫ್ ಸೆಟಲ್ ಆಗುತ್ತೆ, ಎಸಿ ರೂಮ್ನಲ್ಲಿ ಕೂತು ಕೆಲಸ ಮಾಡಬಹುದು ಅಂತ ಜನ ದಂಡಿಯಾಗಿ ಬಿಕಾಂ, ಎಂಕಾಂ, ಎಂಬಿಎ ಅಂತ ನುಗ್ತಾರೆ. ಆದರೆ ಸ್ನೇಹಿತರೆ, ಈಗ ಆ ಕಾಲ ಬದಲಾಗಿದೆ. ಐಟಿ ವಲಯದಲ್ಲಿ ಶುರುವಾಗಿರುವ ಉದ್ಯೋಗ ಕಡಿತದ ಬಿರುಗಾಳಿ ಈಗ ಭಾರತದ ಬ್ಯಾಂಕಿಂಗ್ ಸೆಕ್ಟರ್ಗೂ ಅಪ್ಪಳಿಸಿದೆ. ಹೌದು, HDFC, ICICI, ಆಕ್ಸಿಸ್ ಬ್ಯಾಂಕ್ನಂತ ಭಾರತದ ಟಾಪ್ ಪ್ರೈವೇಟ್ ಕಂಪನಿಗಳು ಇದೀಗ ಸಾವಿರಾರು ಜನರನ್ನ ಕೆಲಸದಿಂದ ತೆಗೆದು ಹಾಕ್ತಿವೆ. ಒಂದೆಡೆ ಬ್ಯಾಂಕ್ಗಳು ಹೊಸ ಬ್ರಾಂಚ್ಗಳನ್ನು ಓಪನ್ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಹಳೆ ಉದ್ಯೋಗಿಗಳನ್ನ ಮನೆಗೆ ಕಳಿಸ್ತಾ ಇವೆ. ಹಾಗಾದ್ರೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ದಿಢೀರಂತ ಆಗ್ತಾ ಇರೋದೇನು? ಬ್ಯಾಂಕ್ಗಳು ಉದ್ಯೋಗಿಗಳನ್ನ ವಜಾ ಮಾಡ್ತಾ ಇರೋದು ಯಾಕೆ? ಕೃತಕ ಬುದ್ಧಿಮತ್ತೆ ಮತ್ತು ಟೆಕ್ನಾಲಜಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ನುಂಗಿ ಹಾಕುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಖಾಸಗಿ ಬ್ಯಾಂಕ್ಗಳಿಂದ ಸಾವಿರಾರು ಉದ್ಯೋಗ ಕಡಿತ, HDFCಯೇ ನಂಬರ್ 1. ಸ್ನೇಹಿತರೆ, ಭಾರತದ ಟಾಪ್ ಖಾಸಗಿ ಕಂಪನಿಗಳು ಈಗ ಎಂಪ್ಲಾಯ್ ಆಪ್ಟಿಮೈಸೇಷನ್ ಅಂದ್ರೆ ಕಡಿಮೆ ಉದ್ಯೋಗಿಗಳನ್ನು ಇಟ್ಕೊಂಡು ಹೆಚ್ಚು ಕೆಲಸ ತೆಗೆಯುವ ತಂತ್ರದ ಮೊರೆ ಹೋಗಿವೆ. 2026ರ ಹಣಕಾಸು ವರ್ಷದ ರಿಪೋರ್ಟ್ ಪ್ರಕಾರ ಭಾರತದ ಅತಿದೊಡ್ಡ ಖಾಸಗಿ ಬ್ಯಾಂಕ್ HDFCಯ ಉದ್ಯೋಗಿಗಳ ಸಂಖ್ಯೆ 3,000ದಷ್ಟು ಕಡಿಮೆಯಾಗಿದೆ. 2025ರ ಮಾರ್ಚ್ ವೇಳೆಗೆ ಬ್ಯಾಂಕ್ನಲ್ಲಿ 2.14 ಲಕ್ಷ ಉದ್ಯೋಗಿಗಳಿದ್ರೆ, ಅದೇ ಸಂಖ್ಯೆ 2026ರ ಮಾರ್ಚ್ ವೇಳೆಗೆ 2.11 ಲಕ್ಷಕ್ಕೆ ಕುಸಿದಿದೆ. ಇದರಲ್ಲಿ ಕೇವಲ ಮಾರ್ಚ್ ಕ್ವಾರ್ಟರ್ 1ರಲ್ಲೇ 4,000 ಉದ್ಯೋಗಿಗಳು ಕಡಿಮೆಯಾಗಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಆಕ್ಸಿಸ್ ಬ್ಯಾಂಕ್ ಕೂಡ ಹಿಂದೆ ಬಿದ್ದಿಲ್ಲ. 2025ರಲ್ಲಿ 1.04 ಲಕ್ಷ ಇದ್ದ ಬ್ಯಾಂಕ್ ಉದ್ಯೋಗಿಗಳ ಸಂಖ್ಯೆ 2026ರಲ್ಲಿ 1.01 ಲಕ್ಷಕ್ಕೆ ಕುಸಿದಿದೆ. ಅಂದ್ರೆ ಇಲ್ಲೂ ಕೂಡ 3,000 ಜನ ವಜಾಗೊಂಡಿದ್ದಾರೆ. ಮಧ್ಯಮ ಗಾತ್ರದ RBL ಬ್ಯಾಂಕ್ನಲ್ಲಿ 14,265 ಇದ್ದ ಉದ್ಯೋಗಿಗಳ ಸಂಖ್ಯೆ ಏಕಾಏಕಿ 13,316ಕ್ಕೆ ಇಳಿಕೆಯಾಗಿದೆ. ವಿಶೇಷ ಅಂದ್ರೆ ಕಳೆದ 10 ವರ್ಷಗಳಲ್ಲೇ ಇದೇ ಮೊದಲ ಬಾರಿಗೆ RBL ಬ್ಯಾಂಕ್ನಲ್ಲಿ ಉದ್ಯೋಗಿಗಳ ಸಂಖ್ಯೆ ಕಡಿಮೆಯಾಗಿದೆ. ಇನ್ನು ಭಾರತದ 2ನೇ ಅತಿದೊಡ್ಡ ಖಾಸಗಿ ಬ್ಯಾಂಕ್ ICICIಯ ಪರಿಸ್ಥಿತಿ ಇನ್ನೂ ಘೋರವಾಗಿದೆ. 2025ನೇ ಆರ್ಥಿಕ ವರ್ಷದಲ್ಲೇ ICICI ಬರೋಬ್ಬರಿ 6,000 ಉದ್ಯೋಗಿಗಳನ್ನ ವಜಾಗೊಳಿಸಿತ್ತು. 2026ರ ಲೆಕ್ಕ ಇನ್ನೂ ಕೊಡಬೇಕಿದ್ದು, ಈ ವರ್ಷವೂ ಹೊಸಬರನ್ನ ಹೆಚ್ಚಾಗಿ ತೆಗೆದುಕೊಳ್ಳೋದಿಲ್ಲ ಅಂತಾನೂ ಹೇಳಿದೆ. ಇದ್ದಿದ್ರಲ್ಲಿ ಎಸ್ ಬ್ಯಾಂಕ್ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಮಾತ್ರ ಅಲ್ಪ ಏರಿಕೆಯಾಗಿದೆ. ಬ್ರಾಂಚ್ಗಳ ಸಂಖ್ಯೆಯಲ್ಲಿ ಏರಿಕೆ, ಆದ್ರೆ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಇಳಿಕೆ. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ಬ್ಯಾಂಕ್ಗಳು ನಷ್ಟದಲ್ಲಿವೆ, ಅದಕ್ಕೆ ಕೆಲಸದಿಂದ ತೆಗೀತಿದ್ದಾವೆ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. ಈ ಬ್ಯಾಂಕ್ಗಳು ಲಾಭದಲ್ಲಿವೆ ಮತ್ತು ತಮ್ಮ ಬ್ರಾಂಚ್ಗಳನ್ನು ಕೂಡ ಹೆಚ್ಚು ಮಾಡ್ತಾ ಇವೆ. ಉದಾಹರಣೆಗೆ, ಕಳೆದ ವರ್ಷ ಆಕ್ಸಿಸ್ ಬ್ಯಾಂಕ್ 400 ಹೊಸ ಬ್ರಾಂಚ್ಗಳನ್ನು ಓಪನ್ ಮಾಡಿದೆ. ICICI ಬ್ಯಾಂಕ್ 600 ಬ್ರಾಂಚ್ಗಳನ್ನು ತೆರೆದಿದ್ರೆ, HDFC ಬ್ಯಾಂಕ್ 234 ಹೊಸ ಬ್ರಾಂಚ್ಗಳನ್ನು ತೆರೆದಿದೆ. ಹೊಸ ಬ್ರಾಂಚ್ ಓಪನ್ ಆದ್ರೆ ಅಲ್ಲಿಗೆ ಹೊಸ ಸಿಬ್ಬಂದಿ ಬೇಕಲ್ವಾ? ಆದರೆ ಬ್ಯಾಂಕ್ಗಳು ಉದ್ಯೋಗಿಗಳನ್ನ ವಜಾ ಮಾಡ್ತಾ ಇರೋದು ಯಾಕೆ? ಅದಕ್ಕೆ ಉತ್ತರ ಒಂದೇ, ಟೆಕ್ನಾಲಜಿ ಮತ್ತು ಆಟೋಮೇಷನ್. ಟೆಕ್ನಾಲಜಿ ಮೇಲೆ ಭಾರಿ ಇನ್ವೆಸ್ಟ್ಮೆಂಟ್. ಮನುಷ್ಯನ ಕೆಲಸ ಮಾಡ್ತಿದೆ ಮಷೀನ್ಸ್. ಹೌದು ಸ್ನೇಹಿತರೆ, ಈ ಬ್ಯಾಂಕ್ಗಳು ಈಗ ಸಾವಿರಾರು ಕೋಟಿ ರೂಪಾಯಿಗಳನ್ನ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇವೆ. HDFC ಬ್ಯಾಂಕ್ ತಂತ್ರಜ್ಞಾನದ ಮೇಲೆ ಮಾಡ್ತಾ ಇರುವ ಹೂಡಿಕೆಯನ್ನ 4 ಪಟ್ಟು ಅಂದ್ರೆ ಬರೋಬ್ಬರಿ 9,500 ಕೋಟಿ ರೂಪಾಯಿಗೆ ಹೆಚ್ಚಿಸಿದೆ. ತಾವು ಟೆಕ್ನಾಲಜಿ ಫಸ್ಟ್ ಇನ್ಸ್ಟಿಟ್ಯೂಷನ್ ಆಗಿ ಕೆಲಸ ಮಾಡ್ತೀವಿ ಅಂತ HDFC ಹೇಳಿದೆ. ಆಕ್ಸಿಸ್ ಬ್ಯಾಂಕ್ ಕೂಡ ಕಳೆದ 3-4 ವರ್ಷಗಳಿಂದ ತನ್ನ ಒಟ್ಟು ಖರ್ಚಿನ 10% ಹಣವನ್ನ ಕೇವಲ ಟೆಕ್ನಾಲಜಿ ಮೇಲೆ ಹೂಡಿಕೆ ಮಾಡ್ತಿದೆ. ಇದರಿಂದ ಏನಾಗ್ತಿದೆ ಅಂದ್ರೆ, ಮೊದಲೆಲ್ಲ ಮನುಷ್ಯರು ಮಾಡಬೇಕಿದ್ದ ಅಕೌಂಟ್ ಓಪನಿಂಗ್, ಲೋನ್ ಪ್ರೊಸೆಸಿಂಗ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಕಸ್ಟಮರ್ ಕೇರ್ ಕೆಲಸಗಳನ್ನ ಈಗ ಸಾಫ್ಟ್ವೇರ್ಗಳು ಮತ್ತು ಆಪ್ಗಳೇ ಡಿಜಿಟಲ್ ಆಗಿ ಮಾಡ್ತಾ ಇವೆ. ಇದರಿಂದ ಬ್ಯಾಂಕ್ಗಳ ಕೆಲಸ ವೇಗವಾಗಿ ತಪ್ಪಿಲ್ಲದೆ ನಡೀತಾ ಇದೆ. ಹೀಗಾಗಿ ಮನುಷ್ಯರ ಅವಶ್ಯಕತೆ ಬ್ಯಾಂಕ್ಗಳಿಗೆ ಕಡಿಮೆಯಾಗಿದೆ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ರಿಂದ ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ, ಕೆಲಸಗಳು ವೇಗವಾಗಿ ಆಗ್ತಿವೆ. ಅದಕ್ಕಾಗಿ ಉದ್ಯೋಗಿಗಳ ಸಂಖ್ಯೆ ಕಡಿಮೆಯಾಗಿದೆ ಅಂತ
ಆಕ್ಸಿಸ್ ಬ್ಯಾಂಕ್ನ ಎಂಡಿ ಅಮಿತಾಬ್ ಚೌಧರಿ ಹೇಳಿದ್ದಾರೆ. ಇದು ಕೇವಲ ಟ್ರೇಲರ್ ಅಷ್ಟೇ. ಎಐ ಪಿಕ್ಚರ್ ಅಭಿ ಬಾಕಿ ಹೈ. ಸ್ನೇಹಿತರೆ, ಇದೆಲ್ಲ ಕೇವಲ ಸಾಫ್ಟ್ವೇರ್ ಮತ್ತು ಡಿಜಿಟಲೈಸೇಷನ್ನಿಂದಾಗಿ ಆಗಿರುವ ಎಫೆಕ್ಟ್. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐನ ನಿಜವಾದ ಎಫೆಕ್ಟ್ ಬ್ಯಾಂಕಿಂಗ್ ಸೆಕ್ಟರ್ಗೆ ಇನ್ನೂ ತಟ್ಟಿಲ್ಲ. ಸದ್ಯಕ್ಕೆ ಬ್ಯಾಂಕ್ಗಳು ಎಐಯನ್ನು ಕೇವಲ ಟ್ರಾನ್ಸಾಕ್ಷನ್ ಸ್ಪೀಡ್ ಹೆಚ್ಚು ಮಾಡೋದಕ್ಕೆ ಮತ್ತು ಪ್ರೊಸೆಸ್ ಸುಲಭ ಮಾಡಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಎಐ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿಗಬೇಕಿದ್ದ ಇನ್ನೂ ಸಾವಿರಾರು ಕೆಲಸಗಳು ಮಾಯವಾಗುವ ಅಪಾಯ ಇದೆ. ಹಾಗಾದ್ರೆ ಮುಂದೇನು? ಕಾಮರ್ಸ್ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ಐಟಿಯವರಿಗಷ್ಟೇ ಅಲ್ಲ, ಈಗ ಬಿಕಾಂ MBA ಮಾಡಿದವರಿಗೂ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕಾಂಪಿಟೇಷನ್ ಜೊತೆಗೆ ಟೆಕ್ನಾಲಜಿಯ ಭಯ ಶುರುವಾಗಿದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಬ್ಯಾಂಕ್ ಕೆಲಸಕ್ಕೆ ಹೋದರೆ ನಿಮ್ಮನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಕೇವಲ ಅಕೌಂಟೆಂಟ್ ಆಗಿರದೆ ಟೆಕ್ನಾಲಜಿ, ಫಿನ್ಟೆಕ್ ಮತ್ತು ಡೇಟಾ ಅನಾಲಿಸಿಸ್ ಕಲಿಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಬ್ಯಾಂಕಿಂಗ್ ವಲಯದಲ್ಲಿ ಆಗ್ತಾ ಇರೋ ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಟೆಕ್ನಾಲಜಿಯಿಂದಾಗಿ ಕೆಲಸ ಕಳ್ಕೊಳ್ತಾ ಇರುವ ಯುವಕರ ಭವಿಷ್ಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಬಿಕಾಂ ಕಾಮರ್ಸ್ ಓದ್ತಾ ಇರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಬಿಸ್ನೆಸ್, ಫೈನಾನ್ಸ್ ಮತ್ತು ಉದ್ಯೋಗದ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.